ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಸಿಎಂ ದಂಗಲ್ ಮುಂದುವರೆದಿದೆ. 3 ಜನ ಡಿಸಿಎಂ ಮಾಡಬೇಕು ಅನ್ನೋದು ಅಲ್ಪಸಂಖ್ಯಾತರಿಂದ, ಹಾಗೆ ಲಿಂಗಾಯತರಿಗೆ ಮತ್ತೆ ದಲಿತರಿಗೆ 3 ಡಿಸಿಎಂ ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ಪಾಳೆಯದಲ್ಲಿ ಈಗ ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ರಿಪಬ್ಲಿಕ್ ಕನ್ನಡದ ನಂಬರ್ 1 ಬ್ರೇಕಿಂಗ್ ರಾಜ್ಯ ರಾಜಕೀಯದಲ್ಲಿ ವೈಬ್ರೇಷನ್ ಕ್ರಿಯೇಟ್ ಮಾಡಿದೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಡಿಸಿಎಂ ದಂಗಲ್ ಫೈಟ್ ಮುಂದುವರೆದಿದೆ. ಮೀಟಿಂಗ್ ಮೇಲೆ ಮೀಟಿಂಗ್ ಆಯ್ತು, ಏನು ಮಾಡಿದ್ರು ಕೂಡ ನೋ ಯೂಸ್. ಪಟ್ಟು ಬಿಡ್ತಾ ಇಲ್ಲ ಸತೀಶ್ ಜಾರಕಿಹೊಳಿ. ಡಿಕೆ ಶಿವಕುಮಾರ್ ಅವರು ವಾದವನ್ನು ಬದಲಿಸ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಡಿಸಿಎಂ ಸ್ಟೋರಿಯ ಮೆಗಾ ಅಪ್ಡೇಟ್. ನಮ್ಮ ಸ್ಟೋರಿ ಬೇರೆ ಚಾನೆಲ್ಗಳಲ್ಲಿ ಫಾಲೋ ಅಪ್ ಆಗ್ತಾ ಇದೆ. ಸುರ್ಜೇವಾಲಾ ಬಳಿಕ ಖಡಕ್ ಆಗಿ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಸಿಎಂ ಬೇಡಿಕೆ ಪ್ರಶ್ನೆ ಕೇಳ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಫುಲ್ ಗರಂ ಆಗಿದ್ದಾರೆ. ಸುತಾರಾಮ್ ಡಿಕೆ ಶಿವಕುಮಾರ್ಗೆ 3 ಜನ ಡಿಸಿಎಂ ಮಾಡೋದು ಇಷ್ಟನೇ ಇಲ್ಲ. ಮಾಧ್ಯಮದವರು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಕೇಳಿದಾಗ ಗರಂ ಆದ್ರು. ಸುರ್ಜೇವಾಲಾ ಬಳಿ ಕೇಳಿ ಅಂತ ಹೇಳಿದ್ರು. ಹಾಗಾದ್ರೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು, ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ನೋಡೋಣ ಬನ್ನಿ. ಸಚಿವ ಸಂಪುಟದ ಸಚಿವರುಗಳು ಹೆಚ್ಚುವರಿ ಡಿಸಿಎಂ ಬೇಕು ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಸಚಿವರುಗಳು ನನ್ನ ಜೊತೆ ಬಂದು ಹೇಳಿಲ್ಲಪ್ಪ, ನನ್ನ ಜೊತೆ ಬಂದು ಹೇಳಿಲ್ಲ. ಸಚಿವ ಸಂಪುಟದ ಸಚಿವರುಗಳು ಹೆಚ್ಚುವರಿ ಡಿಸಿಎಂ ಬೇಕು ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಸಚಿವರುಗಳು ನನ್ನ ಜೊತೆ ಬಂದು ಹೇಳಿಲ್ಲಪ್ಪ, ನನ್ನ ಜೊತೆ ಬಂದು ಹೇಳಿಲ್ಲ. ಅವೆಲ್ಲ ಸುರ್ಜೇವಾಲಾ ಸಾಹೇಬ್ರು ಕೇಳಿ ನೋಡಿ. ಡಿಸಿಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತೇಳಿ ಅವೆಲ್ಲ ಸುರ್ಜೇವಾಲಾ ಸಾಹೇಬ್ರು ಕೇಳಿ ನೋಡಿ. ಡಿಸಿಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತೇಳಿ ಅವೆಲ್ಲ ಸುರ್ಜೇವಾಲಾ ಸಾಹೇಬ್ರು ಕೇಳಿ ನೋಡಿ. ಡಿಸಿಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತೇಳಿ ಅವೆಲ್ಲ ಸುರ್ಜೇವಾಲಾ ಸಾಹೇಬ್ರು ಕೇಳಿ ನೋಡಿ. ಡಿಸಿಎಂ ಮಾಡಲೇಬೇಕು. ಡಿಕೆ ಶಿವಕುಮಾರ್ ಸುತಾರಾಮ್ 3 ಜನ ಡಿಸಿಎಂ ಮಾಡೋದು ಬೇಡ ಅಂತಿದ್ರೆ, ಜಾರಕಿಹೊಳಿ ಅವರು ಮಾತ್ರ ಈ ಹಿಂದೆ ಡಿಸಿಎಂ ಮಾಡಿದಾಗ ನಾವು ಒಪ್ಪಿದ್ವಿ, ಈಗಲೂ ಕೂಡ ಒಪ್ಪಬೇಕು ನೀವೆಲ್ಲರೂ ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ಲ ಜಾರಕಿಹೊಳಿ. ರಿಪಬ್ಲಿಕ್ ಕನ್ನಡಕ್ಕೆ ಸತೀಶ್ ಜಾರಕಿಹೊಳಿ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕೂಡ ಹೆಚ್ಚುವರಿ ಡಿಸಿಎಂಗೆ ಪ್ರಸ್ತಾಪ ಮಾಡಿದಾರಂತೆ. ಇದು ಯಾರು ಹೇಳಿದ್ದು? ಜಾರಕಿಹೊಳಿ ಹೇಳ್ತಾ ಇರೋದು. ಡಿಕೆಶಿ ಡಿಸಿಎಂ ಮಾಡುವಾಗಲೇ ಸಿಎಂ ಪ್ರಸ್ತಾಪ ಮಾಡಿದ್ರು. ಆಗ ಒಂದೇ ಡಿಸಿಎಂ ಮಾಡಿದಾಗ ನಾವು ಅದನ್ನ ಒಪ್ಪಿದ್ದೆವು. ಈಗ ಹೆಚ್ಚುವರಿ ಡಿಸಿಎಂ ಮಾಡಿದ್ರೆ ಎಲ್ಲರೂ ಕೂಡ ಒಪ್ಪಬೇಕು ಅಂತೇಳಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸತೀಶ್ ಜಾರಕಿಹೊಳಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಹೆಚ್ಚುವರಿ ಡಿಸಿಎಂ ವಿಚಾರ ಏನಿದೆಯಲ್ಲ, 3 ಜನ ಡಿಸಿಎಂ ವಿಚಾರ, ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಈ ಹಿಂದೆ ಡಿಸಿಎಂ ಒಬ್ಬರನ್ನು ಮಾಡುವಾಗ ಒಪ್ಪಿದ್ರು, ಈಗ ಎಲ್ಲರೂ ಕೂಡ ಒಪ್ಪಬೇಕು ಅಂತೇಳಿ ಹೇಳಿದ್ದಾರೆ. ಮತ್ತೆ ಹೆಚ್ಚುವರಿ ಡಿಸಿಎಂ ಮಾಡಿದ್ರೆ ಪ್ರತಿಯೊಬ್ಬರು ಒಪ್ಪಬೇಕು, ಯಾವುದೇ ಅಪಸ್ವರ ಬರಬಾರ್ದು ಅಂತೇಳಿ ಜಾರಕಿಹೊಳಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಾರೆ. ಈಗ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಬೇರೆ ಸಮುದಾಯಕ್ಕೆ ಕೂಡಿ ಅಂತ ಪಾರ್ಟಿಯಲ್ಲಿ ಅವ್ರಿಗೊಂದು ಶಕ್ತಿ ತುಂಬುವಂಥ ಕೆಲಸ ಮಾಡಿ ಅವ್ರಿಗೂ ಅಟ್ರಾಕ್ಷನ್ ಮಾಡಿ. ಯಾಕಂದರೆ BJP ಅವರು DCM ಮಾಡ್ತಿದ್ದಾರೆ, ಅವರು ಜಾತಿವಾರ ಮಾಡಿದ್ದಾರೆ, ಹೊಸಬರಿಗೆ CM ಕೊಟ್ಟಿದ್ದಾರೆ. ಹೊಸ ಪ್ರಯೋಗ ಆಗ್ತಾಯಿದೆ ನಮ್ಮ ಎದುರಿಗೆ. ನಮ್ಮಲ್ಲೂ ಆ ರೀತಿ ಮಾಡಿ ಅನ್ನೋದು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ, ವಿದಿನ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಚರ್ಚೆ ಭಾಳಷ್ಟು ನಡೀತಾ ಇದೆ, ಈಗೂ ಕೂಡ ನಡೀತಾ ಇದೆ ಅಂತಲೇ. ನಮಗೂ ಎಕ್ಸ್ಟ್ರಾ ಕೊಡಿ, ಬೇರೆ ಬೇರೆ ಸಮುದಾಯ ಕೊಡೋದು ಅಷ್ಟೇ ವಿಚಾರ. ಕೊಡೋದು ಬಿಡೋದು ನಾವು ಅಂತಿಮವಾಗಿ ನಿರ್ಣಯ ಮಾಡೋದು ಹೈಕಮಾಂಡ್ ಬಿಟ್ಟಿದ್ದೀವಿ, ಅವ್ರು ನಿರ್ಧಾರ ಮಾಡ್ಬೇಕಷ್ಟೇ. ನಮ್ಮ ವಿಚಾರಗಳನ್ನ ಹೇಳಿದ್ದೀವಿ ಅವ್ರಿಗೆ, ಕೊಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟದ್ದು. ಈಗ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಬೇರೆ ಸಮುದಾಯಕ್ಕೆ ಕೂಡಿ ಅಂತ ಪಾರ್ಟಿಯಲ್ಲಿ ಅವ್ರಿಗೊಂದು ಶಕ್ತಿ ತುಂಬುವಂಥ ಕೆಲಸ ಮಾಡಿ ಅವ್ರಿಗೂ ಅಟ್ರಾಕ್ಷನ್ ಮಾಡಿ. ಮೊನ್ನೆ ಅಷ್ಟೇ ಹೈಕಮಾಂಡ್ ಮಟ್ಟದಲ್ಲಿ 7 ಜನ ಸಚಿವರುಗಳು ಹೋಗಿ ಡಿಸಿಎಂ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದು ಕೂಡ ನಮ್ಮ ಕಣ್ಣು ಮುಂದೆ ಹಾಗೆ ಹಸಿಯಾಗಿದೆ. ಇದರ ನಡುವೆ ಜಾರಕಿಹೊಳಿ ಅವರ ತಮ್ಮ ಒಂದು ಆಗ್ರಹ ಏನಿದೆ, 3 ಜನ ಡಿಸಿಎಂ ಮಾಡಬೇಕು ಸಮುದಾಯವಾರು ಅನ್ನೋದು, ಇದಕ್ಕೆ ಆಪ್ತ ಸಚಿವರುಗಳು ದನಿಗೂಡಿಸಿದ್ದಾರೆ. ಯಾರ್ಯಾರು? ಚಲುವರಾಯಸ್ವಾಮಿ ಹೇಳಿದ್ದಾರೆ ಏನಂತ, 3 ಡಿಸಿಎಂ ಬಗ್ಗೆ AICC KPCC ನಿರ್ಧಾರ ಮಾಡುತ್ತೆ ಅಂತ. HK ಪಾಟೀಲ್ ಹೇಳಿದ್ದಾರೆ, ನಾನು ಆಕಾಂಕ್ಷಿ ಅಲ್ಲ, ವಿಚಾರ ಅಪ್ರಸ್ತುತ ಅಂತ. ಹೆಚ್ಚುವರಿ ಡಿಸಿಎಂ ಆಯ್ಕೆಗೆ ಬಹುತೇಕ ಶಾಸಕರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತೇಳಿ ರಾಜಣ್ಣ ಹೇಳಿದ್ದಾರೆ. ರಾಜಣ್ಣನವರು ಸಹಕಾರ ಮಂತ್ರಿಗಳು, ಅವರು ಕೂಡ ಇದ್ರ ಬಗ್ಗೆ ದನಿಗೂಡಿಸಿದ್ದಾರೆ. ಒಟ್ಟಾರೆ ಜಾರಕಿಹೊಳಿ ಅವರಿಗೆ ಒಂದು
ಬೆಂಬಲವಾಗಿ ಕೆಲ ಶಾಸಕರುಗಳು ಹಾಗೆ ಸಚಿವರುಗಳು ನಿಂತುಕೊಂಡಿದ್ದಾರೆ. ಸಮುದಾಯವಾರು DCM ಮಾಡಬೇಕು ಅನ್ನೋದು ಅವರು ಒತ್ತಾಯ ಆಗಿದೆ. ಹಾಗಾದ್ರೆ ಆಪ್ತ ಸಚಿವರುಗಳು ಏನೇನು ಹೇಳಿದ್ದಾರೆ ಜಾರಕಿಹೊಳಿ ಅವರ ಪರವಾಗಿ ನೋಡೋಣ ಬನ್ನಿ. ನೇರವಾಗಿ ಹೇಳಿದ್ದಾರೆ ಇಡೀ ಅದನ್ನ ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ಪಕ್ಷನ ನಡೆಸೋದ್ರಲ್ಲಿ ಸಮರ್ಥವಾಗಿದೆ. ಅವರು ಅದನ್ನು ನೋಡ್ತಾರೆ, ಅದರ ಕಡೆ ಗಮನ ಹರಿಸ್ತಾರೆ. ಸರ್, ಯಾವುದೇ ಡಿಸೈಡ್ ಮಾಡಬೇಕಾದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಸುಭದ್ರವಾಗಿದೆ, ತೀರ್ಮಾನ ಮಾಡ್ತೀವಿ. DCM ವಿಚಾರ ಮತ್ತೊಂದು ಮಗದೊಂದು ಲೋಕಸಭಾ ಚುನಾವಣೆ ವಿಚಾರ ಇವೆಲ್ಲವೂ ಕೂಡ ಗೊತ್ತಾಯ್ತಾ. ಅದರಿಂದ DCM ಮಾಡಬಾರ್ದು ಅನ್ನೋದಕ್ಕೆ ಯಾರಾದರೂ ಕೂಡ ಶಿವಕುಮಾರ್ ವಿರೋಧ ಇದ್ದಾರೆ ಅಂತ ಯಾರು ಏನು ತಿಳ್ಕೋಬೇಕಾಗಿಲ್ಲ. ನಿಮ್ಮ ಮಾಧ್ಯಮದಲ್ಲಿ ಬರೋ ರೀತಿ ಶಿವಕುಮಾರ್ ಅವರು ವಿರೋಧ ಇದ್ದಾರೆ DCM ಮಾಡಲಿಕ್ಕೆ, ನಾವು ಮಾತ್ರ ಅವ್ರ ವಿರೋಧವಾಗಿ ಯಾರೋ ಹೇಳ್ಕೊಟ್ಟು ನಮ್ಮ ಕೈಲಿ ಹೇಳಿಸ್ತಾರೆ ನಿಮಗೆ, ಈ ರೀತಿ ಎಲ್ಲ ಊಹಾಪೋಹಗಳಿಗೆ ಅವೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ನಮಗೆ ಯಾರು ಹೇಳ್ಕೊಟ್ಟು ಹೇಳಿಸೋದಲ್ಲ. ಮತ್ತು DCM ವಿಚಾರದಲ್ಲಿ ಹೆಚ್ಚಿಗೆ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡೋದಾದರೆ ಅದಕ್ಕೆ ಶಿವಕುಮಾರ್ ಅವ್ರದ್ದು ವಿರೋಧ ಇಲ್ಲ.